ಕೋಲಾರ ತಾಲೂಕು ಆಟೋ ಚಾಲಕರ ಅಧ್ಯಕ್ಷರಾದ ಜೆ ಮಂಜುನಾಥ್ ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಓಹಿಲೇಶ್ ಅವರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಪುಷ್ಪ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಜಿಲ್ಲಾ ಜನತೆಗೆ ಶುಭ ಕೋರಿ ನಂತರ ಸಂವಿಧಾನ ದಿನಾಚರಣೆಯ ಕುರಿತು ಮಾತನಾಡಿದರು. ನಮಸ್ಕಾರ, ನನ್ನ ಹೆಸರು ಓಹಿಲೇಶ್ವರ ಅಂತೇಳಿ ಏನ್ಗಲ್ಲು, ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ. ಬಂಧುಗಳೇ, ಈ ದಿನ ಮಹತ್ವವಾದ ದಿನ, ಸಂವಿಧಾನ ಸಮರ್ಪಣಾ ದಿವಸ. ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಮಹಾನುಭಾವರಾದಂಥ ಶ್ರೀಮಾನ್ ಶ್ರೀ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಿ ಅವರ ಈ ಒಂದು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ಅಮೃತವಾದಂಥ ಈ ಗಳಿಗೆಯಲ್ಲಿ ಮಹತ್ವವಾದಂಥ ಸಂವಿಧಾನವನ್ನು ಕೊಟ್ಟು ದೀನ ದಲಿತರಿಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಮಹಾ ವ್ಯಕ್ತಿಯಾದಂಥ ಶ್ರೀ ಅಂಬೇಡ್ಕರ್ ಅವರಿಗೆ ನಾನು ಎಲ್ಲರ ಪರವಾಗಿ ಅವರಿಗೆ ಒಂದು ದೊಡ್ಡ ನಮನವನ್ನು ಸಲ್ಲಿಸುತ್ತೇನೆ. ಈ ಸಂವಿಧಾನ ಈ ಪ್ರಪಂಚದ ಯಾವುದೇ ದೇಶದಲ್ಲಿ ಅಂತಹ ಒಳ್ಳೆಯ ಸಂವಿಧಾನವನ್ನು ಕೊಡುಗೆ ಕೊಟ್ಟಂತಹ ಇಂಥ ದಿನವನ್ನು ನಾವು ಸ್ಮರಿಸುತ್ತಾ ಅವರಿಗೆ ಈ ಒಂದು ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸುತ್ತಾ ಅವರಿಗೆ ಒಂದು ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಹಾಗೂ ಈ ಸಮಯದಲ್ಲಿ ಇಂತಹ ಸಂವಿಧಾನದ ಒಂದು ಮಹತ್ವವಾದ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ಎತ್ತಿ ಹಿಡಿದು ಸಂವಿಧಾನ ಪ್ರಕಾರವಾಗಿ ಈ ದೇಶವನ್ನು ಅಭಿವೃದ್ಧಿಪಡಿಸುತ್ತಿರುವ ನರೇಂದ್ರ ಮೋದಿಜಿಯವರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದೆ.